ಉಪ್ಪು ಚೆಲ್ಲಬಾರದು ಎನ್ನುವ ರೇಖೆ. ಯಮದೂತರ ಆಗಮನ ಇದು ಸತ್ಯನಾ ಅಥವಾ ಮೂಢನಂಬಿಕೆನಾ? ಯಮದೇವನಿಗೆ ಅರ್ಪಿಸುವ ವಸ್ತು ಉಪ್ಪು ಎಂಬುದು ನಮ್ಮ ನಂಬಿಕೆಯಲ್ಲಿದೆ. ಯಮದೂತರ ಆಗಮನವನ್ನು ಸೆಳೆದಂತೆ ಎಂಬ ಅಭಿಪ್ರಾಯವಿದೆ. ಅಕಸ್ಮಾತ್ ಉಪ್ಪನ್ನು ಚೆಲ್ಲಿದರೆ ಅದೇ ಉಪ್ಪನ್ನು ಸಂಗ್ರಹಿಸಿ ಎಡಭುಜದ ಮೇಲಿನಿಂದ ಹಿಂದಕ್ಕೆ ಚೆಲ್ಲಿದರೆ ದೋಷ ನಿವಾರಣೆಯಾಗುವುದು ಎಂದು ನಮ್ಮ ಪೂರ್ವಜರು ಹೇಳಿದ್ದುಂಟು. ಹೀಗೆ ಮಾಡುವುದರಿಂದ ಯಮದೂತರ ಲಕ್ಷ್ಯ ಬದಲಾಯಿಸುವ ಕಾರಣ ಪೀಡೆ ಪರಿಹಾರವಾಗುವುದೆಂಬುದು ನಮ್ಮ ನಂಬಿಕೆ. ಆದರೆ ಆ ನಂಬಿಕೆಗೆ ಕಾರಣ ಬೇರೆ ಆಗಿರಬೇಕು. ಉಪ್ಪು ಉಪಯುಕ್ತವಾದ ವಸ್ತು. ಉಪ್ಪಿಲ್ಲದ ಊಟ ರುಚಿಕರವಲ್ಲ. ಉಪ್ಪಿಲ್ಲದ ಅಡುಗೆ ಮಾಡುವುದು ಸಾಧ್ಯವಿಲ್ಲ. ಅಷ್ಟೊಂದು ಅಮೂಲ್ಯವಾದ ಉಪ್ಪಿನ ಸಂಗ್ರಹ ಕಷ್ಟವೆನಿಸಿದ್ದ ಆ ಕಾಲದಲ್ಲಿ ಆ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಬಳಸುವ ಅಗತ್ಯವಿತ್ತು. ಬೇಜವಾಬ್ದಾರಿಯುಳ್ಳ ಜನರಿಗೆ ತಿಳಿ ಹೇಳುವುದಕ್ಕಿಂತ ಅವರಲ್ಲಿ ಭಯದ ಬೀಜವನ್ನು ಬಿತ್ತಿದರೆ ಕಾರ್ಯ ಸಾಧನೆಯಾಗುವುದು ಎಂಬುದು ಅರಿತಿದ್ದ ಬುದ್ಧಿವಂತ ಹಿರಿಯರು ಇಂತಹ ನಂಬಿಕೆಯನ್ನು ಜನರಲ್ಲಿ ಉಂಟು ಮಾಡಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.